ಅಂತ ಕೇಳಿದ್ರೆ ಕರ್ಣಕ್ಕೆ ಭೂಷಣ ಶರಣರ ನುಡಿಗಡಣ. ಕರ್ಣಗಳು ಕಿವಿಗಳು ಎದಕ್ಕೆ ಕೊಟ್ಟ ಅಂದ್ರೆ ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕಿವಿ ಕೊಟ್ಟನಂತ. ಕಿವಿ ಕೊಟ್ಟ. ಯಾವುದನ್ನು ಕೇಳಬಾರ್ದು ಅದನ್ನು ಕೇಳಬೇಡ, ಯಾವುದನ್ನು ಕೇಳಿದ್ರೆ ನಿನ್ನ ಕಿವಿಗಳು ಕರುಣಗಳು ಮಹಾಪ್ರಸಾದ ಆಗ್ತಾವ, ಅದನ್ನು ಕೇಳಲಿಕ್ಕೆ ಕಿವಿ ಕೊಟ್ಟಾನ. ನಮ್ಮ ಕಿವಿ ಹೆಂಗಾಗ್ಯಾವ್ರೀಗಂದ್ರೆ ಆ ಮೊಬೈಲ್ದಾಗ ಟಿ ವಿಯಾಗ ನೋಡಿ 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 ಹಾಸಿಗೆಯಾಗ ಮುಕ್ಕೊಂಡ್ರು ಅದೇ ಕೇಳಕತ್ತವ್ರೀಗ. ಶಿವ ಅನ್ನೋದಕ್ಕೆ ಕೇಳಿಸಲು, ಬಸವ ಅನ್ನೋದಕ್ಕೆ ಕೇಳಿಸಲು, ಸಿದ್ಧಾರ್ಢ ಅನ್ನೋದಕ್ಕೆ ಕೇಳಿಸಲು, ಈ ಮಾತುಗಳನ್ನೆಲ್ಲ ಇಲ್ಲಿ ಕೇಳಿರ್ತೇವೆ 45 ನಿಮಿಷ. ಮನೆಗೆ ಹೋಗೋಣ 8 ಮಂದಿಗೆ ಇದನ್ನು ಕೇಳಿದಂಗೆ ಆಗ್ತದ? ಆಗಂಗಿಲ್ಲ. ಯಾಕಂತ ಕೇಳಿದ್ರೆ ಕರ್ಣಕ್ಕೆ ಏನು ಶ್ರವಣ ಕೊಡಕತ್ತೀವಲ್ಲ ಆ ಶ್ರವಣದ ಕೆಲಸ ಅದು ಮಾಡ್ತದ. ಈ ದೇಹಕ್ಕೆ ಈ ಇಂದ್ರಿಯಗಳು ಹೆಂಗಂದ್ರೆ ಕಿಟಕಿ ಇದ್ದಂಗೆ. ಕಿಟಕಿ ಅಂದ್ರೆ ತಿಳಿತದಿಲ್ಲ? ಕಿಟಕಿ ಇದ್ದಂಗೆ. ಕಿಟಕಿ ತೆರೆದಿಟ್ರಿ ಅಂದ್ರೆ ಏನು ಬರ್ತಾವ ಒಳಗೆ? ಸೊಳ್ಳಿ ಬರ್ತವೆ, ಧೂಳು ಬರ್ತದೆ. ಒಂದಿಟ್ಟು ಸೊಳ್ಳಿ ಧೂಳ ಬರಬಾರ್ದು ಅಂತ ಕೇಳಿದ್ರೆ ಒಂದಿಟ್ಟು ಕಿಟಕಿ ಮುಚ್ಚಬೇಕು. ನೀವಂತ್ರಿ ಕಿಟಕಿ ಬರೀ ಮುಚ್ಚೆ ಇಟ್ರಿ ಹೆಂಗ್ರಿ? ಸೂರ್ಯನ ಗಾಳಿ ಬರೋದು ಹೆಂಗ್ರಿ ಅಂದ್ರೆ ಕಿಟಕಿ ತೆಗೀರಿ. ಯಾವಾಗ ತೆಗೀರಿ ಅಂತ ಕೇಳಿದ್ರೆ ಹುಳ ಇರ್ಲಾರ್ದಾಗ, ತಿಳಿತಿಲಿ ಬಿಚ್ಚಿ ಹೇಳೋದು ಬೇಡ ನಾ ಶಬ್ದ, ಹುಳ ಇರ್ಲಾರ್ದಾಗ ಹೊಲಸು ಗಾಳಿ ಒಳಗೆ ಬರಲಾರ್ದು ನೋಡ್ಕೊಂಡು ಕಿಟಕಿ ತೆಗೆದ್ರಿ ಅಂದ್ರೆ ಮನೆ ಸ್ವಚ್ಛ ಇರ್ತದೆ. ಮುಂಜಾನೆ ಎದ್ದು ಒಂದಿಷ್ಟು ಲಿಂಗಾರ್ಚನೆ ಅನ್ನೋದು ಕಸ ಹೊಡೆದ್ರಿ ಅಂತ ಕೇಳಿದ್ರೆ ಪವಿತ್ರ ಆಗಿಬಿಡ್ತದೆ. ಪವಿತ್ರ ಅಂದಾಗ ಈ ಕಿವಿ ಯಾವಾಗ ತೆಗಿಬೇಕ್ರಿ ಅಂತ ಕೇಳಿದ್ರೆ ಒಳ್ಳೆಯ ಮಾತುಗಳನ್ನು ಈ ಕಿವಿಯಿಂದ ಕೇಳಬೇಕು. ಕರ್ಣಕ್ಕೆ ಶರಣರ ಗೀತೆ ಶೃಂಗಾರ. ಕರ್ಣದಿಂದ ಪವಿತ್ರ ಆಗಬೇಕಾದ್ರೆ ಶರಣರ ಗೀತೆಯನ್ನು, ಮಹಾತ್ಮರ ಗೀತೆಯನ್ನು ಕೇಳಬೇಕು. ಒಬ್ಬ ಎಂದೂ ಪ್ರಯಾಣಕ್ಕೆ ಹೋಗಿಲ್ಲ ಅಂತ ಬಂದಿದ್ದ ಸುಮ್ಮ. ಇಲ್ಲಿ ಯಾರೋ ಹೇಳಿದ್ರು, ಕೊಟ್ಟರು ಬಸವೇಶ್ವರ ದೇವಸ್ಥಾನದವರು ಪ್ರವಚನ ಹಚ್ಚಾರ ಹೋಗ್ರಿ ಅಂದಾಗ ಬಂದಾನ. ಎಂದೂ ಬರ್ಲಾರ್ದ ಮನುಷ್ಯ ಯಾರೋ ಒಬ್ಬರು ಕರ್ಕೊಂಡು ಬಂದರು. ಬಾರಪ್ಪ ಬಿಜಾಪುರದಿಂದ ಬಂದಾರತ್ತ, ಬಾ ಅಂದ ಬಂದು ಅವ ಮನಸ್ಸಿಗೆ ಬೇಜಾರಾಗಿ ಕೂತಿದ್ದ ಕಟ್ಟಿ ಮೇಲೆ. ಯಾಕೆ ಹಿಂಗೆ ಕೂತಿ ಅಂತ ಅವ ದೋಸ್ತ್ ಮಾತಾಡೋದು. ಏನು ಮಾಡ್ತಿ ಮಾರಾಯ, ಮನ್ಯಾಗ ಒಂದು ಎಮ್ಮೆ ಸತ್ತದೇವ. ಎಮ್ಮೆ ಸತ್ರ ನೀ ಯಾಕೆ ಬೇಜಾರಾಗಿದೆ? ಏನು ಮಾಡ್ತಿ, 2 ಲೀಟ್ರ್ ಹಾಲು ಹಿಡಿತಿತ್ತು ನನ್ನ ಹೆಂಡತಿ, ಅದ್ರಾಗ 2 ಲೀಟ್ರ್ ನೀರು ಕಲಿಸ್ತಿದ್ಳು, ಮಾರ್ತಿದ್ದೆ, ಅದ್ರ ಮೇಲೆ ಜೀವನ ನಡೀತಿತ್ತು. ಕರು ಸತ್ತದ, ಹಿಂಗಂದು ಎಮ್ಮೆ ಹಾಲು ಹಿಂಡಲ್ಲೋಗ್ಯದ, ಬೇಜಾರಾಗ್ಯದ. ಸ್ವಲ್ಪ ಮಹಾತ್ಮರು 4 ಮಾತು ಕೇಳಿದ್ರೆ ಕಡಿಮೆ ಆಗ್ತದ. ಭಾಳ ಪ್ರೀತಿ ಇತ್ತಪ್ಪ ಎಮ್ಮೆ ಕರು, ನಾನು ನೋಡಿ ಒದರ್ತಿತ್ತು, ನಾನೇ ಹುಲ್ಲು ಹಾಕ್ತಿದ್ದೆ, ನಾನೇ ನೀರು ಕುಡಿಸಿದೆ ಅಂತ ಎಮ್ಮೆ ಕರುವಿನ ವರ್ಣನೆ ಮಾಡಕತ್ತಿದ್ದ. ನಡಿ ಅಂತ ಕರ್ಕೊಂಡು ಬಂದಾನ. ಎಂದೂ ಬರ್ಲಾರ್ದ ಮನುಷ್ಯ ಹಿಂದರ ಕೊಡ್ಬೇಕಲ್ರಿ. ಮುಂದೆ ಕೂತಿದ್ದ. ಅವರು ನಮ್ಮಂಗೆ ಇದ್ದಿದ್ದಿಲ್ಲ, ಈ ಸಂಗೀತ ಎಲ್ಲ ಸಜ್ಜಿತ್ತು, ರಾಗ ತಾಳ ಎಲ್ಲ ಇತ್ತು. ಅವ್ರ ರಾಗ ತಾಳ ಮಾಡಿ ಹಾಡಕತ್ತಿದ್ರು. ಕುಂತು ಎದ್ದು ನಿಂತು ಅಳ್ಳಕ್ಕೆ ಚಾಲು ಮಾಡ್ದವ. ಯಾರು? ಎಮ್ಮೆ ಕರು ಸತ್ತವೇನು ಬಂದಿದ್ನಲ್ಲ ಪುರಾಣಕ್ಕೆ, ಅವ ಅಳ್ಳಾಕತ್ತ. ಇವ ಪುರಾಣ ಬಂದ್ ಮಾಡಿದೆವ. ಪುರಾಣ ಬಂದ್ ಮಾಡಿವ ಅಂದ, ಯಾಕೆ ಅಳ್ಳಾಕತ್ತಿ ಅಂದ. ಇವನಿಗೇನು ಅನ್ನಿಸ್ತು, ನನ್ನ ಪುರಾಣದಾಗೆ ಏನೋ ಪರಿಣಾಮ ಬೀರಬೇಕು, ಅದಕ್ಕೆ ಅಳ್ಳಾಕತ್ತ ನೀವು ಅಂತ ಇವಾಗ ಹೇಳೋ ತಿಳ್ಕೊಂಡ. ಅವನ್ ಜೋರಾಗಿ ಅಳ್ಳಾಕತ್ತ. ಏನಪ್ಪ ಎಲ್ಲರೂ ನಿದ್ದೆ ಮಾಡ್ಲಕತ್ತಾರ, ನೀರ ಒಬ್ಬ ನನ್ನ ಪ್ರವಚನ ಕೇಳಿ ಅಳ್ಳಾಕತ್ತಿಲ್ಲ, ಯಾಕೆ ಅಳ್ಳಾಕತ್ತಿದ್? ಎದ್ದು ನಿಂತು ಹೇಳು ಅಂದ. ಎದ್ದು ನಿಂತ. ಏನು ಪರಿಣಾಮ ಬೀರದ? ಯಾತ್ರ ಪರಿಣಾಮ ತಂದಿದ್ದು ಏನು ಸುದ್ದಿ? ಮತ್ತು ಹಳಿವಳ್ಳಿ ನೆನಪಾಲಕತ್ತದ ಅಂದ. ಹಳಿವಳ್ಳಿ ನೆನಪಾಲಕತ್ತದ. ಹಳಿವಳ್ಳಿ ನೆನಪು ಏನು ನೆನಪಾಲತ್ತದ? ಏನಿಲ್ಲ, ಅದು ಏನೋ ಸಂಗೀತ ಹಚ್ಚಿದಲ್ಲ, ಒದರಾಕತ್ತದಲ್ಲ, ಅದು ಸೇಮ್ ನಮ್ಮ ಎಮ್ಮೆ ಕರುವಿನ ಧ್ವನಿ ಕೇಳಿಸಿದಂಗೆ ಕೇಳಾಕತ್ತದ. ಇದ್ರ ಎದ್ರ ಪರಿಣಾಮ ರೀ ಅಂತ ಕೇಳಿದ್ರೆ, ಶ್ರವಣ ಏನನ್ನು ಕೇಳಿರ್ತೀಯಲ್ಲ ಅದು ಒಳಗೆ ಇಳಿತದ. ನೋಡ್ಬೇಕಾರೆ ಯಾರು ನಿಮ್ಮ ಕಂಡಾಪಟ್ಟಿ ಜಗಳ ಆಡಿ ಕಲ ಬೈದ್ರೆ ಮೊಕ್ಕೊಂಡ್ರೆ ಸಹಿತ ಅವ್ರು ಬೈದಂಗೆ ಕೇಳಿಸ್ತದಿಲ್ಲ ನಿಮಗೆ? ಹೌದಲ್ಲ? ಬೈದಂಗೆ ಕೇಳಿಸ್ತದೆ. ಹಿಂಗೆ ಬೈದಳು ಆಕಿನ ಶಬ್ದನೇ ನನ್ನ ಕಿವಿಯಲ್ಲಿ ಹೋಗ್ಯಾವ, ಆಕೆ ಶಬ್ದನೇ ನನ್ನ ಕಿವಿಯಂದು ಹೋಗ್ಯಾವ ಅಂದಾಗ ಒಬ್ಬರು ಶಬ್ದ ಬೈದಿದ್ದ ಶಬ್ದ ಅಟ್ಟ ಪರಿಣಾಮ ಆಗುತ್ತದಲ್ಲ. ಆ ಶತಮಾನದಿಂದ ಈ ಶತಮಾನದವರೆಗೆ ಅನಂತ ಮಹಾನುಭಾವಿಗಳು ಈ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಇವುಗಳನ್ನು ಕೇಳ್ಕೊತಾ ಇದ್ದಿ ಒಂದು ದಿವಸ ಇದ್ರ ಪರಿಣಾಮ ಆಗ್ಯದ. ಆಗೋದು ಕಷ್ಟ. ಅದಕ್ಕೆ ಹೇಳ್ತಾರೆ, ಕಿವಿಗೆ ಏನು ಭೂಷಣ ಅಂತ ಕೇಳಿದ್ರೆ ಮಹಾತ್ಮರ ಭಾಷಣಗಳು, ಮಹಾತ್ಮರ ನುಡಿಗಳು ಕಿವಿಗೆ ಭೂಷಣ. ಇನ್ನು